ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ, ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಹೌ ಟು ಸ್ಕೋರ್ 95% ಇನ್ 11th ಕೆಮಿಸ್ಟ್ರಿ. ಓಕೆ, 10th ಮುಗಿಸಿ 11th ಸೈನ್ಸ್ ತೊಗೊಂಡಿರ್ತೀರ. ಸೊ ಯಾವ ಥರ ಸ್ಕೋರ್ ಮಾಡಬೇಕು, ಯಾವ ಥರ ಓದಬೇಕಂತ ಗೊತ್ತಿರಲ್ಲ. ಸೊ ನಿಮಗೋಸ್ಕರನೇ ಕೆಲವೊಂದಿಷ್ಟು ಟಿಪ್ಸ್ನ ತಂದಿದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆದಲ್ಲಿ 95+ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗಾದರೆ ಅವು ಟಿಪ್ಸ್ ಯಾವ್ಯಾವ್ದು ಅಂತ ನೋಡೋಣ ಒಂದ್ಸಲ. ಎಸ್. ಸೊ ಆಮೇಲೆ ನೋಡೋಣ. ಫಸ್ಟ್ಗೆ ಯಾವುದೇ ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಸೊ ಕೆಮಿಸ್ಟ್ರಿಯಲ್ಲಿ ಎಷ್ಟು ಚಾಪ್ಟರ್ ಇದಾವೆ ಅಂತ ನೋಡೋಣ. ಎಸ್, ಕೆಮಿಸ್ಟ್ರಿನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 11th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಎಷ್ಟು ಚಾಪ್ಟರ್ ಇದಾವೆ ಅಂತ ನೋಡ್ಕೊಳ್ಳೋಣ. ಟೋಟಲ್ ಏನಪ್ಪಾ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 4 ಚಾಪ್ಟರ್ ಇದಾವೆ. 1 2 3 4. ಒಂದು ಮೋಲ್ ಕಾನ್ಸೆಪ್ಟು, ಸೆಕೆಂಡ್ ಒಂದು ಸ್ಟ್ರಕ್ಚರ್ ಆಫ್ ಅಟಮು, ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್. ಸೊ ವೇಟೇಜ್ ಹೇಳ್ತೀನಿ ನೋಡಿ. ಮೋಲ್ ಕಾನ್ಸೆಪ್ಟ್ ಅಥವಾ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ 11 ಮಾರ್ಕ್ಸಿಗೆ ಬರುತ್ತೆ. ಸ್ಟ್ರಕ್ಚರ್ ಆಫ್ ಅಟಮು 13 ಮಾರ್ಕ್ಸ್ಗೆ, ಥರ್ಮೋಡೈನಮಿಕ್ಸು 14 ಮಾರ್ಕ್ಸ್ಗೆ, ಇಕ್ವಿಲಿಬ್ರಿಯಮ್ 17 ಮಾರ್ಕ್ಸ್ಗೆ. ಸೊ ದೀಸ್ ಆರ್ ದ ಮಾರ್ಕ್ಸ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಸೊ ಇವು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಅದಾವೆ, ಇದು ರಿಲೇಟೆಡ್ ಅದರದ್ದು ಮಾರ್ಕ್ಸ್ ಐತೆ. ಸೊ ಇನ್ ಆರ್ಗ್ಯಾನಿಕ್ ಬಂದರೆ 3 ಚಾಪ್ಟರ್ ಇದಾವೆ. ಸೊ ಪಿರಿಯೋಡಿಕ್ ಟೇಬಲ್ ಕ್ಯಾರೀಸ್ 6 ಮಾರ್ಕ್ಸ್, ಕೆಮಿಕಲ್ ಬಾಂಡಿಂಗ್ ಕ್ಯಾರೀಸ್ 16 ಮಾರ್ಕ್ಸ್, ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನ್ ಕ್ಯಾರೀಸ್ 6 ಮಾರ್ಕ್ಸ್. ಎಸ್. ಸೊ ನೀವು ನೆಕ್ಸ್ಟ್ ಆರ್ಗ್ಯಾನಿಕಲ್ ನೋಡಿದ್ರೆ 2 ಚಾಪ್ಟರ್ ಇದಾವೆ. ಒಂದು ಆರ್ಗ್ಯಾನಿಕ್ ಲೈಕ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ, ಇಟ್ ಕ್ಯಾರೀಸ್ 17 ಮಾರ್ಕ್ಸ್, 17 ಮಾರ್ಕ್ಸ್ ಈ ಚಾಪ್ಟರ್ ಐತಿ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್, ನಾನು ಏನು ಕಮ್ಮಿ ಇಲ್ಲ ಅಂತ ಅಂದು ಅದು ಕೂಡ ಏನಪ್ಪಾ ಅಂತಂದ್ರೆ 15 ಮಾರ್ಕ್ಸಿಗೆ ಐತಿ. ಸೊ ನೀವು ಇಲ್ಲಿ ನೋಡೋದಾದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೈ ವೇಟೇಜ್ ಐತಿ. ಏನೈತಿ? ಹೈ ವೇಟೇಜ್ ಐತಿ. ಓಕೆ, ನಾವು ಕೆಮಿಸ್ಟ್ರಿನ ಅರ್ಥ ಮಾಡ್ಕೋಬೇಕಂದ್ರೆ ಪಾರ್ಟ್ಸ್ ವೈಸ್ ಅರ್ಥ ಮಾಡ್ಕೊಳ್ಳೋಣ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್. ಸೊ ಫಿಸಿಕಲ್, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಯಾವ ಥರ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಫಿಸಿಕಲ್ ಕೆಮಿಸ್ಟ್ರಿಲಿ ನೀವು ಮಾಸ್ಟ್ರಿ ಮಾಡಬೇಕಪ್ಪ ಅಂತಂದರೆ, ಸೊ ಯು ಮಸ್ಟ್ ನೋ ದ ಹೌ ಟು ಸಾಲ್ವ್ ನ್ಯೂಮೆರಿಕಲ್ಸ್. ಎಸ್, ನ್ಯೂಮೆರಿಕಲ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು? ನ್ಯೂಮೆರಿಕಲ್ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬರಬೇಕು? ಫಾರ್ಮುಲಾಸ್ ಬರಬೇಕು. ಸೊ ಯಾರಿಗೆ ಫಾರ್ಮುಲಾಸ್ ಅರ್ಥ ಆಗ್ತಾವೋ, ಯಾರು ಫಾರ್ಮುಲಾಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ಅವ್ರು ಈಸಿಯಾಗಿ ನ್ಯೂಮೆರಿಕಲ್ನ ಸಾಲ್ವ್ ಮಾಡ್ಬೋದು. ನ್ಯೂಮೆರಿಕಲ್ ಸಾಲ್ವ್ ಮಾಡಿದ್ರೆ 90% ಫಿಸಿಕಲ್ ಕೆಮಿಸ್ಟ್ರಿ ಡನ್ ಅಂತ ಅರ್ಥ. ನೆಕ್ಸ್ಟ್ ಆರ್ಗ್ಯಾನಿಕ್ ನೋಡೋದಾದ್ರೆ, ಎಸ್, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್. ಸೊ ಆರ್ಗ್ಯಾನಿಕಲ್ಲಿ ನೀವು ಮಾಸ್ಟ್ರಿ ಮಾಡ್ಬೇಕಪ್ಪ ಅಂತಂದ್ರೆ, ಎಸ್, ಸೊ ಆರ್ಗ್ಯಾನಿಕಲ್ ಮಾಸ್ಟ್ರಿ ಮಾಡ್ಬೇಕಂದ್ರೆ ಏನು ನೋಡ್ಬೇಕಪ್ಪ ಅಂತಂದ್ರೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ವಿತ್ ಮೆಕ್ಯಾನಿಸಮ್. ಪ್ರತಿಯೊಂದು ರಿಯಾಕ್ಷನ್ ಮೆಕ್ಯಾನಿಸಮ್ ಇರ್ತೈತೆ. ವಿತ್ ಮೆಕ್ಯಾನಿಸಮ್ ನೀವು ಅರ್ಥ ಮಾಡ್ಕೊಂಡ್ರಿಯಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿ ಉಳಿದು ಬಿಡ್ತೈತಿ, ವಾಪಸ್ ಏನಾಗಲ್ಲ ಅಂದ್ರೆ ಮರ್ತ್ ಹೋಗಲ್ಲ. ಈಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? ಎಸ್. ನೆಕ್ಸ್ಟ್ ಇನ್ ಆರ್ಗ್ಯಾನಿಕ್ ಯಾವ ಥರ ಓದಬೇಕು ಸರ್ ಅಂತ ಕೇಳೋರಿಗೆ, ಎಸ್, ಇನ್ ಆರ್ಗ್ಯಾನಿಕ್ ಓದಕ್ಕೆ ಒಂದೇ ಒಂದು ಏನಪ್ಪ ಅಂತಂದರೆ ದಟ್ ಈಸ್ NCERT. NCERTನ ಲೈನ್ ಬೈ ಲೈನ್ ಓದಬೇಕು. ಲೈನ್ ಬೈ ಲೈನ್ ಓದಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಎಷ್ಟು ಬೇಗ ಅರ್ಥ ಆಗ್ತದೆ ಅಷ್ಟು ಬೇಗ ಏನಾಗ್ತೈತೆ ಅಂದ್ರೆ ಮರ್ತು ಹೋಗ್ತೈತಿ. ಎಸ್. ಸೊ ಅದಕ್ಕೇನು ಹೇಳ್ತೀನಿ, NCERT ರೀಡಿಂಗ್ ಪ್ಲಸ್ ರಿವಿಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಇನ್ ಆರ್ಗ್ಯಾನಿಕ್. ಸೊ ಫಿಸಿಕಲಲ್ಲಿ ಮಾಸ್ಟ್ರಿ ಮಾಡಬೇಕಂದ್ರೆ ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕು, ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ನ್ಯೂಮೆರಿಕಲ್ಸ್ ಇರುತ್ತೆ. ಆರ್ಗ್ಯಾನಿಕಲಿ ಕಾನ್ಸೆಪ್ಟ್ ಪ್ಲಸ್ ಮೆಕ್ಯಾನಿಸಮ್ ಇಂಪಾರ್ಟೆಂಟು. ಇನ್ ಆರ್ಗ್ಯಾನಿಕಲಿ NCERT ಲೈನ್ ಬೈ ಲೈನ್ ರೀಡಿಂಗ್ ಮತ್ತು ರಿವಿಷನ್. ಎಸ್. ಸೊ ಒಂದು ಗೋಲ್ಡನ್ ರೂಲ್ ಹೇಳ್ಕೊಡ್ತೀನಿ ನಿಮಗೆ. ಏನಪ್ಪ ಅಂತಂದರೆ 95 ಸ್ಕೋರ್ ಮಾಡೋರಿಗೆ ಏನಂತಂದರೆ, ಲರ್ನ್ ಕಾನ್ಸೆಪ್ಟ್ ಕ್ಲಿಯರ್ಲಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಾದ್ರೆ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಕ್ರಿಸ್ಟಲ್ ಕ್ಲಿಯರಾಗಿ. ಅರ್ಥ ಆಯ್ತಾ? ಸೊ ಒಂದು 4 ಲೈನ್ ಓದಿರ್ತೀರಿ, 1 ಲೈನ್ ತಿಳಿದಿರ್ತೈತಿ, 2 ಲೈನ್ ತಿಳಿದಿರಲ್ಲ. ಅರ್ಥ ಆಯ್ತಾ? ಆ ಥರ ಆಗ್ಬಾರ್ದು. ಪ್ರತಿಯೊಂದು ಲೈನು, ಪ್ರತಿಯೊಂದು ವರ್ಡು ನಿಮ್ಗೆ ಕ್ಲಿಯರ್ ಇರಬೇಕು. ಅವಾಗಲೇ ಮಾತ್ರ ಕಾನ್ಸೆಪ್ಟ್ ನಿಮ್ಗೆ ಜಾಸ್ತಿ ಟೈಮ್ ನೆನಪುಳಿಯೋದು. ಎಸ್. ಸೊ ಅವತ್ತು ಓದಿ ಒಂದು ವಾರಿಗೆ ರಿವೈಸ್ ಮಾಡೋದಲ್ಲ, ಅವತ್ತು ಓದಿ ಅವತ್ತೇ ರಿವೈಸ್ ಮಾಡಬೇಕು. ರಿವೈಸ್ ಆನ್ ದ ಸೇಮ್ ಡೇಸ್ ಆ್ಯಂಡ್ ಸಾಲ್ವ್ ಕ್ವಶನ್ಸ್ ಇಮಿಡಿಯೇಟ್ಲಿ. ಸೊ ಅರ್ಥ ಆಗಿರ್ತೈತಿ, ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗ್ತಿರ್ತಾವ, ಸಣ್ಣ ಸಣ್ಣ ಡೌಟ್ ಆಗ್ತಿರ್ತಾವ. ಈ ಡೌಟ್ನ ನೀವು ಮಿನಿಮೈಸ್ ಮಾಡಬೇಕಪ್ಪ ಅಂತಂದ್ರೆ ಅವತ್ತಿಂದ ಅವತ್ತೇ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಕಾನ್ಸೆಪ್ಟ್ 2 ಸಲ ರಿವೈಸ್ ಆದಂಗೆ ಆಗ್ತದ. ಎಲ್ಲ ಡೌಟ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಮಿನಿಮೈಸ್ ಆಗ್ತವ. ಎಸ್, ಈ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ನೋಡೋದಾದ್ರೆ ಡೈಲಿ ಟೈಮ್ ಟೇಬಲ್ ಯಾವ ಥರ ಇರಬೇಕು ಸರ್ ನಮ್ಮದು ಅಂತಂದರೆ, ನಾವು ಟಾಪರ್ ಆಗಬೇಕಂದ್ರೆ ಡೈಲಿ ಟೈಮ್ ಟೇಬಲ್. ಎಸ್, ಇದು ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಟು ಡಿಫ್ರೆಂಟ್ ಪೀಪಲ್. ಸೊ ಡಿಫ್ರೆಂಟ್ ಲೈಕ್ ಒಬ್ಬರು ಸೊ ಬೆಳಗ್ಗೆ ಬೇಗ ಎದ್ದೇಳ್ತಿರ್ತಾರೆ, ಬೇಗ ಎದ್ದೇಳಿದ್ರೆ ಲೈಕ್ ಒಂದು ಐಡಿಯಲ್ ರೂಟೀನ್ ಈ ಥರ ಇತ್ತಪ್ಪ ಅಂತಂದ್ರೆ ಲೈಫಲ್ಲಿ ಈಸಿಯಾಗಿ ಸಕ್ಸಸ್ ಆಗ್ಬೋದು ಅಂತ. ಸೊ ಲೆಟ್ ಸಪೋಸ್ ನೀವು 5:00 ಎದ್ದೇಳೋದಾದರೆ, ಎಸ್, 5:30 to 6:30 ಏನು ಮಾಡ 5 ಗಂಟೆಗೆ ಎದ್ರೆ ಅಂದ್ರೆ 5:30 ತನಕ ಫ್ರೆಶ್ ಅಪ್ ಆಗ್ಬೋದು. 5:30 6:30 ತನಕ ಏನಪ್ಪ ಅಂದ್ರೆ ರಿವೈಸ್ ಮಾಡಬೇಕು. ಯಾವುದೇ ಒಂದು ಸಬ್ಜೆಕ್ಟ್ ಹೋಗ್ರಿ, ನಿನ್ನೆ ಏನು ಓದಿರ್ತಿರಲ್ಲ ಅದನ್ನ ಇನ್ನೊಂದ್ಸಲ ರಿವೈಸ್ ಮಾಡ್ಕೋಬೇಕು. ನೆಕ್ಸ್ಟ್ 5 to 7 PM, ಎಸ್, 5 to 7 PM ಏನು ಮಾಡ್ಬೇಕಂದ್ರೆ ಕೆಮಿಸ್ಟ್ರಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಎಸ್.
ಸೊ ಬೆಳಗ್ಗೆ ಒಂದು ರಿವಿಷನ್ ಮಾಡ್ಕೋಬೇಕು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಏನು ಓದಿದ್ದೀನಿ ಅಂತಂದು, ಯಾಕಂದ್ರೆ 2 ಸಲ ರೀಡಿಂಗ್ ಆಗ್ತದೆ. ನಿನ್ನೆ ಓದಿರೋದು ಮತ್ತೆ ಬೆಳಿಗ್ಗೆ ನೋಡ್ಕೊಂಡ್ರೆ ಏನಂದ್ರೆ ಕಂಟಿನ್ಯೂಟಿ ಇರ್ತೈತೆ ನಿಮ್ಗೆ. ಎಸ್, ಸೊ ಲೆಟ್ ಸಪೋಸ್ ನೀವು 5 ಗಂಟೆಗೆ ಅಥವಾ 4 ಗಂಟೆಗೆ ನಿಮ್ಮ ಕಾಲೇಜ್ ಮುಗಿತಂದ್ರೆ 4 ರಿಂದ 5 ನೀವು ಫ್ರೆಶ್ ಅಪ್ ಆಗ್ಬೋದು. 5 ರಿಂದ 7 ಒಂದು ಕಾನ್ಸೆಪ್ಟ್, ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಕೆಮಿಸ್ಟ್ರಿ ಒಳಗೆ. ಆಮೇಲೆ ಅದು ರಿಲೇಟೆಡ್ MCQ ಮತ್ತು ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡಬೇಕು. ಸೊ 8 to 9 ಲಂಚ್ ಅದೆಲ್ಲ ಮಾಡಿ, ಸೊ 9 to 9:30 PM ಏನು ಮಾಡಬೇಕು ಅಂದ್ರೆ ಅಗೇನ್ ಮಲ್ಗೋಕ್ಕಿಂತ ಮುಂಚೆ ಫಾರ್ಮುಲಾನ ರಿವೈಸ್ ಮಾಡಬೇಕು. ಎಸ್, ಸೊ ಲೆಟ್ ಸಪೋಸ್ 4 ಗಂಟೆಗೆ ಬಂದ್ರೆ ಅಂದ್ರೆ 5 ಗಂಟೆವರೆಗೂ ಫ್ರೆಶ್ ಅಪ್ ಆಗ್ಬೋದು. 5 ರಿಂದ 7 ತನಕ ಒಂದು ಚಾಪ್ಟ್ರು ಇಲ್ಲೊಂದು ಹಾಫ್ ಚಾಪ್ಟ್ರು ಏನೋ ಒಂದು ಡೆರಿವೇಷನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಅದ್ರ ರಿಲೇಟೆಡ್ MCQ ಕ್ವಶನ್ ಸಾಲ್ವ್ ಮಾಡಬೇಕು, ಅದ್ರ ರಿಲೇಟೆಡ್ ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕು. ಎಸ್, ಸೊ ಆಮೇಲೆ 9 to 9:30 ಏನು ಮಾಡಬೇಕು ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಮಲ್ಗೋಕ್ಕಿಂತ ಮುಂಚೆ ಫಿಸಿಕಲ್ ಕೆಮಿಸ್ಟ್ರಿ ಫಾರ್ಮುಲಾ ಆಗಿರ್ಬೋದು, ಆರ್ಗ್ಯಾನಿಕ್ ಮೆಕ್ಯಾನಿಸಮ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ದು ಎಕ್ಸೆಪ್ಷನ್ಸ್ ಆಗಿರ್ಬೋದು, ಒಂದ್ಸಲ ನೋಡಿಕೊಂಡು ಓದ್ಕೊಂಡು ಮಲಗಬೇಕು. ಎಸ್, ನೆಕ್ಸ್ಟ್ ನೋಡೋದಾದರೆ ಸೊ ನಾನು ಈ ನಮ್ಮ ಸ್ಟಡಿ ಟಿಪ್ಸ್ನ 3 ಫೇಸಲ್ಲಿ ಡಿವೈಡ್ ಮಾಡಿದ್ದೀನಿ. ಫೇಸ್ 1 ಏನಪ್ಪ ಅಂತಂದರೆ, ಎಸ್, ಸೊ ಫೇಸ್ 1 ನಾವು ಮೊದಲು ಬೇಸಿಕ್ ಮತ್ತು ಈಸಿ ಚಾಪ್ಟರ್ನ ಸ್ಟಡಿ ಮಾಡೋಣ. ಸೊ ಬೇಸಿಕ್ ಮತ್ತು ಈಸಿ ಯಾವ ಬರ್ತಪ್ಪ ಅಂತಂದ್ರೆ ಮೋಲ್ ಕಾನ್ಸೆಪ್ಟ್, ಅಟಾಮಿಕ್ ಸ್ಟ್ರಕ್ಚರ್. ಎಸ್, ಮೋಲ್ ಕಾನ್ಸೆಪ್ಟ್ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಮೋಲ್ ಕಾನ್ಸೆಪ್ಟ್, ಅಟಾಮಿಕ್ ಸ್ಟ್ರಕ್ಚರ್, ಪಿರಿಯೋಡಿಕ್ ಟೇಬಲ್ ಮತ್ತು ಕೆಮಿಕಲ್ ಬಾಂಡಿಂಗ್. ಸೊ ಈ 4 ಚಾಪ್ಟರ್ ಅದಾವಲ್ಲ, ಈ ಎಲ್ಲ ಚಾಪ್ಟರ್ಗೆ ಏನದವಪ್ಪ ಅಂತಂದ್ರೆ ಬೇಸ್ ಅದಾವ ಮತ್ತು ಇಂಪಾರ್ಟೆಂಟ್ ಅದಾವ, ಹೈ ವೆಯ್ಟೇಜ್ ಚಾಪ್ಟರ್ ಕೂಡ ಅದಾವ. ಎಸ್, ನೀವು ಇಲ್ಲ ಬೇಸ್ ಸ್ಟ್ಯಾಂಡ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಫೇಸ್ 2 ಅಲ್ಲ ಹೂ ಕ್ಯಾನ್ ರೀಡ್. ಎಸ್, ಸೊ ಫೇಸ್ 2 ಒಳಗೆ ನಾವು ಈ ಚಾಪ್ಟರ್ ನೋಡ್ಕೋಬಹುದು. ಯಾವುದಪ್ಪ ಅಂತಂದ್ರೆ ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್ ಮತ್ತು ರೆಡಾಕ್ಸ್ ರಿಯಾಕ್ಷನ್. ಇವು ಸ್ವಲ್ಪ ಏನದಪ್ಪ ಅಂದ್ರೆ ಸ್ವಲ್ಪ ಲೈಕ್ ಅಡ್ವಾನ್ಸ್ ಲೆವೆಲ್ಗೆ ಅದಾವೆ. ಫೇಸ್ 1 ಅಲ್ಲಿ ಮಾಡ್ತೀವಲ್ಲ ಅವೆಲ್ಲ ಏನಪ್ಪ ಅಂತಂದ್ರೆ 10th ಕಂಟಿನ್ಯೂಟಿ ಥರ ಇರ್ತೈತಿ. 10th ಅಲ್ಲಿ ಏನು ಓದಿರ್ತೀರಿ ಅದ್ರದ್ದು ಸ್ವಲ್ಪ ಹೈಯರ್ ಇರ್ತೈತಿ. ಬಟ್ ಇವು ಅಂದ್ರೆ ಸ್ವಲ್ಪ ಎಂಟೈರ್ಲಿ ಡಿಫ್ರೆಂಟ್ ಇರ್ತದೆ. 10th ಅಲ್ಲಿ ಓದಿರಿ ಯಾವತ್ತಾದ್ರು ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್ ಇಲ್ಲ, ಬಟ್ ಮೋಲ್ ಕಾನ್ಸೆಪ್ಟ್ ಓದಿರಲಿಲ್ಲ, ಮೋಲಾರ್ ಮಾಸ್, ಆಮೇಲೆ ಸ್ಟ್ರಕ್ಚರ್ ಆಫ್ ಅಟಮ್ ಒಳಗೆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್ ಓದಿರಿ, ಅವೇ ಇರುತ್ತೆ ಅಲ್ಲಿ ಕೂಡ. ಕ್ಲಿಯರ್ ಆಯಿತು? ನೆಕ್ಸ್ಟ್ ಫೇಸ್ 3 ಅಲ್ಲಿ ಸ್ಪೆಷಲ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಟ್ಟಿದ್ದೀನಿ. ಎಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟಿಗೆ GOC ಓದಬೇಕು. ಇದಕ್ಕೆ GOC ಅಂತ ಕರಿತೀವಿ, ಇದಕ್ಕೆ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. GOC ಮತ್ತು ಹೈಡ್ರೋಕಾರ್ಬನ್ಸ್ನ ಪರ್ಫೆಕ್ಟ್ ಆಗಿ ಓದಬೇಕು. ಎಸ್ ಸರಿ, ಫಿಸಿಕಲ್ ಮತ್ತು ಆರ್ಗ್ಯಾನಿಕನ್ನೆಲ್ಲ ನಾವು ಯಾವ ಥರ ಮಾಸ್ಟ್ರಿ ಮಾಡ್ಬೇಕಂತ ಕೇಳೋರಿಗೆ, ಎಸ್, ಸೊ ಅಲ್ಟಿಮೇಟ್ ಬುಕ್ ಯಾವುದಪ್ಪ ಅಂತಂದ್ರೆ NCERT ಬುಕ್. NCERT ಬುಕ್ಕನ್ನೇ ಓದಬೇಕು ನೀವು. ಎಸ್, NCERT ಇಸ್ ಆ್ಯನ್ ಅಲ್ಟಿಮೇಟ್ ಬುಕ್. ಸೊ ಇದಕ್ಕಿಂತ ನೋಡ್ರಿ NCERT ಯಾವಾಗಲೂ ನೀವು ಫಸ್ಟ್ PUC ಮುಗಿಯೋದ್ರಲ್ಲಿ 11th ಸ್ಟ್ಯಾಂಡರ್ಡ್ ಮುಗಿಸೋದ್ರಲ್ಲಿ ಅಟ್ಲೀಸ್ಟ್ ನಿಮ್ಮ NCERT 3 times ರೀಡ್ ಆಗಿರಬೇಕು. ಏನಾಗಿರಬೇಕು? 3 times. ಬರೀ ಓದೋದಲ್ಲ, ಓದಬೇಕಾದ್ರೆ ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ರಿವೈಸ್ ಹೈಲೈಟೆಡ್ ಕಾನ್ಸೆಪ್ಟ್ ರೆಗ್ಯುಲರ್ಲಿ. ಸೊ ಫಸ್ಟ್ ಟೈಮ್ ಓದಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ರಿವಿಷನ್ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಅದನ್ನೇ ಹೈಲೈಟ್ ಆಗಿ ಓದ್ಕೋಬೇಕು. ಅರ್ಥ ಆಯ್ತು? ಎಸ್, ಸೊ ನೆಕ್ಸ್ಟ್ ನೋಡೋದಾದ್ರೆ, ಎಸ್, ಸೊ ಲಾಸ್ಟ್ ಮತ್ತು ಅಲ್ಟಿಮೇಟ್ ಏನಪ್ಪ ಅಂತಂದರೆ ಫಾರ್ಮುಲಾ ನೋಟ್ಬುಕ್ನ ಮೇಂಟೈನ್ ಮಾಡಬೇಕು. ಎಷ್ಟೋ ಜನ ಫಾರ್ಮುಲಾನ ಸರಿಯಾಗಿ ಓದ್ತಿರಲ್ಲ. ಸೊ ನೋಟ್ಸಲ್ಲಿ ಬರೆದಿರ್ತಾರೆ, ಬಟ್ ಅದನ್ನು ಹುಡುಕಕ್ಕೆ 1 ತಾಸು ಮಾಡ್ತಾರೆ. ಅರ್ಥ ಆಯ್ತು? ಸೊ ನೀವು ಈ ಫಾರ್ಮುಲಾನ ಒಂದು ಪೇಜ್ ಅಂದರೆ ಮತ್ತೆ ಪೇಜ್ ಆ ಕಡೆ ಬಿಡುತ್ತೆ. ಸೊ ಏನು ಮೋಸ್ಟ್ ಆಫ್ ದ ಟೈಮ್ ನೀವು ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿರಿ. ಆ ನೋಟ್ಬುಕ್ಕಲ್ಲಿ ಫ್ರೀಕ್ವೆಂಟ್ಲಿ ಬರಿತಾ ಹೋಗ್ರಿ ಅಥವಾ ಆ್ಯಡ್ ಆನ್ ಮಾಡ್ತಾ ಹೋಗ್ರಿ. ಹೊಸದು ಯಾವುದಾದ್ರೂ ಫಾರ್ಮುಲಾ ಇದ್ದರೆ ಆ್ಯಡ್ ಆನ್ ಮಾಡೋದು, ರಿವೈಸ್ ಮಾಡೋದು ಮಾಡಿರಿ. ಆಮೇಲೆ ಮಲ್ಗೋಕ್ಕಿಂತ ಮುಂಚೆ ಅದನ್ನೊಂಥರ ಡೈರಿ ಥರ ಯೂಸ್ ಮಾಡಿರಿ. ಮಲ್ಗೋಕ್ಕಿಂತ ಮುಂಚೆ ಅದನ್ನು ಒಂದು ಸಲ ನೋಡೋದು, ಸುಮ್ಮನೆ ಕಣ್ಣು ಆಡಿಸೋದು ಡೈಲಿ. ಆ ಥರ ಮಾಡಿದ್ರೆ ಅದು ನಿಮ್ಮ ಬ್ರೈನಿಗೆ ರಿಪೀಟ್ ತಾಗೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ನಿಮ್ಮ ಬ್ರೈನಲ್ಲಿ ಅದು ಸೇವ್ ಆಗಿ ಉಳ್ಕೋತೈತಿ. ಎಸ್, ಈ ಥರ ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ತೈತಿ ಅಂದ್ರೆ ಸೊ ಈಸಿಯಾಗಿ ನೀವು ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಏನಾಗ್ಬೋದಪ್ಪ ಅಂದ್ರೆ ಮಾಸ್ಟ್ರಿ ಮಾಡ್ಕೋಬೋದು. ಎಸ್, ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸರ್ ನಮಗೆ ಒಂದು ಕನ್ಸಿಸ್ಟೆನ್ಸಿ ಆಗಿರೋ ಮೋಟಿವೇಶನ್ ಬೇಕನ್ನೋರಿಗೆ, ಎಸ್, ಸೊ ನಾನು ಏನು ಒಂದು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಎಸ್, ಇದು ನೋಡ್ರಿ, ಇದು ಅಲ್ಟಿಮೇಟ್ ಲೈನ್ ಅದಾವ. ಸಕ್ಸಸ್ ಮೈಂಡ್ ಸೆಟ್. 1 year ಫುಲ್ ಓದೋದು ಇರ್ತೈತಿ. ಇದು ಬರೀ 1 month ಆಟ ಅಲ್ಲ, 1 month ಗೇಮ್ ಅಲ್ಲ, ಇದು 1 year ಗೇಮ್ ಐತಿದು. ಅರ್ಥ ಆಯ್ತಾ? 1 year ಫುಲ್ ಓದಬೇಕಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಯಾವಾಗಲೂ ಮೋಟಿವೇಟೆಡ್ ಇರಬೇಕು. ಎಸ್, ನೀವು ತಿಳ್ಕೊರಿ. ಸೊ ನಿಮ್ಮಲ್ಲಿ ಡಿಮೋಟಿವೇಟ್ ಯಾವಾಗ ಆಗ್ತದೆ ಅಂದ್ರೆ ಫಸ್ಟ್ FA ಎಕ್ಸಾಮ್ ಬರೀತೀರಿ, ನಿನ್ನ ಫ್ರೆಂಡ್ ನಿನಗಿಂತ ಜಾಸ್ತಿ ತೆಗೆದಿರ್ತಾನೆ, ನೀವು ಕಮ್ಮಿ ತೆಗೆದ್ರೆ ನಿಮಗೆ ಡಿಮೋಟಿವೇಟ್ ಆಗ್ತೈತಿ. ಎಸ್, ಆ ಟೈಮ್ ಒಳಗೆ ಏನು ನೀವು ಯೋಚನೆ ಮಾಡಬೇಕಪ್ಪ ಅಂತಂದ್ರೆ, ಎಸ್, ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆಲಿಜೆನ್ಸ್. ನೀವೇನಾದ್ರೂ ಕನ್ಸಿಸ್ಟೆನ್ಸಿಯಾಗಿ ಓದ್ತಾ ಇದ್ರಿ, ಕನ್ಸಿಸ್ಟೆನ್ಸಿ ಸ್ಟಡಿ ಮಾಡಿದ್ದೇ ಆದಲ್ಲಿ, ಸೊ ನೀವು ಎಂಥ ಟಾಪರ್ ಇದ್ರೂ ಅವ್ರನ್ನ ಏನು ಮಾಡಬೇಕು, ನೀವು ಹಿಂದೆ ಹಾಕಬಹುದು. ಕ್ಲಿಯರ್ ಆಯಿತು? ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಮ ಹತ್ರ ಕನ್ಸಿಸ್ಟೆನ್ಸಿ ಇರಲಿಲ್ಲ, ನೀವು ಎಂಥ ಟಾಪರ್ ಇದ್ರೂ ಕೂಡ ನೀವು ಅಗೇನ್ ಫೇಲ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಅಗೇನ್ ಆ್ಯಂಡ್ ಅಗೇನ್ ಕನ್ಸಿಸ್ಟೆನ್ಸಿ, ದಟ್ ಈಸ್ ಪ್ರಾಕ್ಟೀಸ್ ಡೈಲಿ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಪ್ರಾಕ್ಟೀಸ್ ಡೈಲಿ ಇರಬೇಕು. ಆಮೇಲೆ ಡಿಸಿಪ್ಲಿನ್ ಇರಬೇಕು. ಎಸ್, ಸ್ಟೇ ಡಿಸಿಪ್ಲಿನ್ ಆ್ಯಂಡ್ ಕಾನ್ಫಿಡೆಂಟ್.
ಓದಿರೋದ್ರ ಮೇಲೆ ಕಾನ್ಫಿಡೆಂಟ್ ಇರಬೇಕು, ಓದಬೇಕಾದ್ರೆ ಡಿಸಿಪ್ಲಿನ್ ಇರಬೇಕು. ಅಂದ್ರೆ ಓದ್ತಾ ಇದ್ರೆ ಪ್ರಾಪರಾಗಿ ಓದಬೇಕು ಡಿಸಿಪ್ಲಿನ್ ಆಗಿ. ಸುಮ್ಮನೆ ಏನೋ ಒಂದು ಫೋನ್ ಯೂಸ್ ಮಾಡೋದು, ಏನೋ ಒಂದು ಮೂವಿ ನೋಡ್ತಾ ಓದೋದು, ದಟ್ ಈಸ್ ನಾಟ್ ಆನ್ ಡಿಸಿಪ್ಲಿನ್. ಎಸ್. ಸೊ ಇದನ್ನ ನೆನಪಿಟ್ಕೋರಿ. ನೀವೆಲ್ಲಾದ್ರೂ ಲೈಫ್ ಒಳಗೆ ಲೋ ಫೀಲ್ ಆಗ್ತಾ ಇತ್ತು, ಇಲ್ಲ ನನಗೆ ಭಯ ಆಗ್ತೈತೆ, ನನಗೆ ಸರಿಯಾಗಿ ಓದಿಲ್ಲ ಅಂತಂದ್ರೆ, ಸೊ ಈ ಪಾಯಿಂಟ್ನ ನೆನಪು ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡಿರ್ತೀರಾ, ವಾಪಸ್ ಅದನ್ನ ಏನು ಮಾಡಿರಪ್ಪ ಅಂದ್ರೆ ಕರೆಕ್ಟ್ ಮಾಡ್ಕೋರಿ. ಎಸ್. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನೀವು 11th ಬಂದಿರ್ತೀರಾ, ಪ್ರಾಪರಾಗಿ ಗೈಡೆನ್ಸ್ ಸಿಗ್ತಿರಲ್ಲ, ಹೆಂಗೆ ಓದಬೇಕು, ಕಾಲೇಜಲ್ಲಿ ಅಷ್ಟು ಪ್ರಾಪರಾಗಿ ಮಾಡ್ತಿರಲ್ಲ, 10th ನಿಮ್ಮ ಬೇಸಿಕ್ ಕ್ಲಿಯರ್ ಇರಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ನಮ್ಮ PWದವರು, ನಮ್ಮ PWದವರು ನಿಮಗೋಸ್ಕರ ಏನಪ್ಪ ಅಂತಂದ್ರೆ ಒಂದು ಬ್ಯಾಚ್ನ ತಂದಿದ್ದೀವಿ. ಅದು ಯಾವುದಪ್ಪ ಅಂತಂದರೆ ಅರ್ಜುನ KCET 2027 ಅಂತ. ಯಾವುದು? ಅರ್ಜುನ KCET 2027 ಅಂತ. ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ PU1 ಸ್ಟೂಡೆಂಟ್ ಆರ್ 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. 11th ಸ್ಟ್ಯಾಂಡರ್ಡ್ ಅಥವಾ PU1ದವ್ರಿಗೆ ಎಕ್ಸ್ಕ್ಲೂಸಿವ್ಲಿ ತಂದಿದ್ದೀವಿ. ಇದರಲ್ಲಿ ಏನಿರ್ತಾವಪ್ಪ ಅಂತಂದರೆ, ಲೈವ್ ಲೆಕ್ಚರ್ಸ್ ಇರ್ತಾವ. ಲೈವ್ ಲೆಕ್ಚರ್ ಮಿಸ್ ಮಾಡಿದವ್ರಿಗೆ ರೆಕಾರ್ಡೆಡ್ ವರ್ಷನ್ ಒಳಗೂ ಸಿಗ್ತೈತಿ. ಎರಡನೇದು, ಆಮೇಲೆ ನಿಮ್ಗೆ ಕ್ಲಾಸ್ ಮುಗಿದ ಮೇಲೆ ಅದ್ರ ನೋಟ್ಸ್ ಸಿಗ್ತೈತಿ. ಆಮೇಲೆ ನಿಮಗೆ ಓದಿದ ಮೇಲೆ ನಿಮ್ಮ ನಾಲೆಜ್ನ ಚೆಕ್ ಮಾಡ್ಕೊಳ್ಳೋಕೆ DPP ಕ್ವಶನ್ ಸಿಗ್ತವೆ. ಆ DPPಗೆ ಆನ್ಸರ್ ಕೂಡ ಇರ್ತವೆ. ಈ ಥರದ್ದು ಎಲ್ಲ ತುಂಬ ನಿಮಗೆ ಏನದ ಅಂದ್ರೆ ಅದರಿಂದ ಯೂಸಸ್ ಅದಾವ. ಕರೆಂಟ್ಲಿ ಅದ್ರ ರೇಟ್ ಏನಪ್ಪ ಅಂತಂದರೆ 4199 ಐತೆ. ಕರೆಂಟ್ಲಿ ಎಷ್ಟದಪ್ಪ ಅಂತಂದ್ರೆ 4199 ಐತೆ. ನೀವು ಸಮ್ಮರ್ ಸೇಲ್ ಅಂತ ನಡೀತಾ ಇದೆ. ಸಮ್ಮರ್ ಸೇಲ್, ಸಮ್ಮರ್ 300 ಕೂಪನ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಸಮ್ಮರ್ 300 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ದೆ ಅದಲ್ಲಿ ನಿಮಗೆ ಮತ್ತೆ ಅಗೇನ್ ಡಿಸ್ಕೌಂಟ್ ಸಿಗ್ತೈತಿ. ಇದು ತುಂಬ ಹೇಳಿ ಮಾಡಿಸ್ದಂಗೆ ಐತಿ ಈ ಬ್ಯಾಚ್. ಯಾರಿಗಪ್ಪ ಅಂತಂದರೆ 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಅರ್ಥ ಆಗಿದೆ. ಈ ಟಿಪ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್.